ಈ ರೀತಿಯಾಗಿ ಮಾಡಬೇಕು. ಎರಡನೇ ಉದಾಹರಣೆ, ನೀವು ಮನೆ ಕಟ್ತಿದ್ದೀರಪ್ಪ, ಒಂದು ಸೈಟ್ ಇದೆ, ಒಂದು 60-40 ಸೈಟ್ ಇದೆ ಅಂತ ಇಟ್ಕೊಂಡು, 30-40 60-40 ನೀರು ಬೇಕು. ಏನು ಮಾಡ್ತೀವಿ ನಾವು? ಕಾರ್ಪೊರೇಷನ್ ನೀರಿಲ್ಲ, ಏನು ಮಾಡ್ತೀವಿ? ಬೋರ್ವೆಲ್ ಹಾಕ್ತೀವಿ ಅಥವಾ ಬಾವಿಯನ್ನು ತೆಗಿತೀವಿ. ಬೋರ್ವೆಲ್ಲು ಬಾವಿ ನಾವು ಎಲ್ಲಿ ಅಗೀತೀವಿ? ಜಿಯಾಲಜಿಸ್ಟನ್ನು ಕರೆಸ್ತೀವಿ. ಅವ್ರು ಬಂದು ಏನು ಮಾಡ್ತಾರೆ, ಅದನ್ನೆಲ್ಲ ಟೆಸ್ಟ್ ಮಾಡಿ, ಜ್ಯೋತಿಷ್ಯದಲ್ಲೂ ಹೇಳಲಿಕ್ಕೆ ಸಾಧ್ಯ ಇದೆ, ಅದು ಬೇರೆ ಪ್ರಶ್ನೆ. ಆ ತೋರಿಸಿದ ಜಾಗದಲ್ಲಿ ನಾವು ಕೊರೆದ್ರೆ ಏನಾಗುತ್ತೆ? ಬೋರ್ವೆಲ್ಲು ಅಲ್ಲಿ ವಿಪುಲವಾದ ನೀರು ಬರುತ್ತೆ. 3.5 ಇಂಚ್ ನೀರು ಬಿದ್ದು ಬಿಡ್ತೀರಿ ನಮಗೆ ಅಂತ ಊರಿಗೆಲ್ಲ ಹೇಳ್ಕೊಂಡು ಓಡಾಡ್ತೀವಿ. ಇಲ್ಲ, ಹಠ ಮಾಡಿಕೊಂಡು ಯಾರ ಮಾತು ಕೇಳದೆ ಅವ್ನು ನನಗೇನು ಹೇಳೋದು, ಅಲ್ಲಿ ಪಾಯಿಂಟ್ ಇದೆ ಅಂತ ನಾನು ಹೇಳ್ತೀನಿ, ನಾನು ಹೇಳಿದ ಜಾಗದಲ್ಲೇ ಹಾಕಿ ಅಂದ್ಬಿಟ್ಟು ನೀವು ಇನ್ಯಾವುದೋ ಜಾಗದಲ್ಲಿ ಬೋರ್ವೆಲ್ ಹಾಕ್ಕೊಂಡ್ರೆ ಏನಾಗುತ್ತೆ? ನಿಮಗೆ ಅರ್ಧ ಇಂಚು ನೀರು ಸಿಗ್ಬೋದು ಅಥವಾ ನೀರು ಸಿಗದೇನೆ ಹೋಗಬಹುದು. ಆ ರೀತಿಯಾಗಿ ಜಾತಕದಲ್ಲಿ ನೀವು ಯಾವ ವಿಚಾರದಲ್ಲಿ ಎಲ್ಲಿ ಯಾವಾಗ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಫಲ ಬರುತ್ತೆ ಅಂತ ಹೇಳುವ ವಿಚಾರಧಾರೆಗೆ ಅಥವಾ ಜ್ಞಾನ ವಿಜ್ಞಾನಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ನಿಮಗೆ ಆ ಯೋಗ ಇದೆ, ಈ ಯೋಗ ಇದೆ ಅಂತಕ್ಕಂಥದ್ದಲ್ಲ. ಇನ್ನು ಮೂರನೇ ಪದ ನಾನು ಹೇಳಿದ್ದು ಯೋಗ ಅಂದ್ರೆ ಏನು? ಯುಜ್ಜಿತಿ ಯೋಗ, ಸೇರುವುದಕ್ಕೆ, ಫ್ಯೂಷನ್ಗೆ, ಅದು ಎರಡು ಬಂದು ಸೇರುವುದಕ್ಕೆ ಯೋಗ ಅಂತ ಹೇಳಿ ಹೆಸರು. ಯೋಗ ಅಂದ್ರೆ ಏನು? ಹೋಗಿ ಸೇರೋದು ಅಂದ್ರೆ ಏನಂದ್ರೆ, ಒಬ್ಬ ಹುಡುಗ ಇಬ್ಬರು ಬಂದಿರ್ತಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನ ಹತ್ರ ಸೈಕಲ್ ಇರುತ್ತೆ, ಒಬ್ಬನ ಹತ್ರ ಮೋಟರ್ ಬೈಕ್ ಇರುತ್ತೆ. 1 ಕಿಲೋಮೀಟರ್ ದೂರದಲ್ಲಿ ಮಾವಿನ ಹಣ್ಣು ಇರುತ್ತೆ. ತೆಗೆದುಕೊಂಡು ಬನ್ನಿ ಅಂದ್ರೆ ಫಸ್ಟ್ ಯಾರು ಹೋಗಿ ತಗೋತಾರೆ? ಇವನ್ಗೊಂದು ಮಾವಿನ ಹಣ್ಣು, ಅವನಿಗೊಂದು ಮಾವಿನ ಹಣ್ಣು ಇರುತ್ತೆ. ಬೈಕಲ್ಲಿ ಇರೋನು ಹೋಗಿ ತಗೊಂಡ್ಬಂದ್ಬಿಟ್ಟು, ಸೈಕಲ್ ಇರೋನಿಗೆ ಸ್ವಲ್ಪ ಅವಕಾಶ ಬೇಕು, ಯಾಕೆಂದ್ರೆ ಸ್ವಲ್ಪ ನಿಧಾನವಾಗಿ ಚಲಿಸುತ್ತೆ. ಅದು ಹೋಗಿ ತೆಗೆದುಕೊಳ್ಳುವ ಪ್ರಕ್ರಿಯೆ, ಅದಕ್ಕೆ ಯೋಗ ಅಂತ ಹೆಸರು. ಆ ರೀತಿಯಾಗಿ ಜಾತಕದಲ್ಲಿ ಏನಾಗುತ್ತೆ? ಸೈಕಲ್ ಯೋಗ, ಸೈಕಲಲ್ಲಿ ಹೋಗುವ ಯೋಗ, ಕೆಲವರಿಗೆ ಬೈಕಲ್ಲಿ ಹೋಗುವ ಯೋಗ, ಕೆಲವರಿಗೆ ಫ್ಲೈಟ್ ಯೋಗನೂ ಇರುತ್ತೆ, ಹೆಲಿಕಾಪ್ಟರ್ ಯೋಗ, ಅದು ಬೇಗ ಹೋಗಿ ತಗೊಂಡ್ಬಿಡ್ತಾರೆ. ಆವಾಗ ನಾವೇನ್ ಮಾಡ್ಬೇಕಂತವನಿಗೆ, ಸೈಕಲ್ ಇಂದ ನೀನು ಬೈಕಿಗೆ ಅಪ್ಗ್ರೇಡ್ ಆಗಪ್ಪ ಅಂತ ಹೇಳ್ಬೇಕು. ಅಂದ್ರೆ ಬೈಕ್ ಕೊಂಡ್ಕೋ ಅಂತಲ್ಲ, ಉದಾಹರಣೆ ಹೇಳ್ತಿದ್ದೆ, ನಾವೆಲ್ಲರೂ ಬೈಕ್ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಅವನನ್ನು ಅದಕ್ಕೆ ತರುವುದಕ್ಕೆ ಕೆಲವು ರೀತಿ ರಿವಾಜುಗಳು ಇದೆ, ಅದಕ್ಕೆ ಕೆಲವು ಪದ್ಧತಿಗಳಿದೆ. ಆ ರೀತಿ ಮಾಡಿದಾಗ ಏನಾಗುತ್ತೆ? ಅವನು ಕೂಡ ಬೈಕಲ್ಲಿ ಹೋಗಿ ಆ ಹಣ್ಣನ್ನು ತೆಗೆದುಕೊಂಡು ಬರತಕ್ಕಂಥದ್ದು, ಯೋಗವನ್ನು ಹೊಂದತಕ್ಕಂಥದ್ದಾಗುತ್ತೆ. ಮರದ ಮೇಲಿದ್ರೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಆ ಯೋಗ ಹಲಸಿನ ಹಣ್ಣು ಕಿತ್ಕೋಬೇಕು, ಮರದ ಮೇಲಿದೆ. ಆವಾಗ ಏನ್ ಮಾಡ್ಬೋದು? ಬೈಕಲ್ಲಿ ಇದೆ ಅಂತಂದ್ರೆ ಮಾವಿನ ಹಣ್ಣೇನೋ ಬೈಕಲ್ಲಿ ಹೋಗ್ತಂದ, ಈಗ ಹಲಸಿನ ಹಣ್ಣು ಹೆಂಗ್ ತಗೊಳ್ಳೋದು? ಎಣಿಬೇಕು. ಆ ಯೋಗವನ್ನು ಹೊಂದಲಿಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಹೇಳೋದಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ಈಗ ಏನೇನಾಗುತ್ತೋ ಅದನ್ನು ನಾವು ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಈಗ ನಾನೇ ಉದಾಹರಣೆ ತೆಗೆದುಕೊಳ್ಳಿ. ಎಷ್ಟೋ ಜನ ಬಂದು ಹೇಳ್ತಾರೆ, ಗುರುಗಳೇ ನೀವು ಹೇಳ್ದಂಗೆ ಆಯಿತು ಅಂತ. ನಾನು ಹೇಳ್ತೀನಿ, ನಾನು ಹೇಳ್ದಂಗೆ ಆಗಲ್ಲಪ್ಪ, ಆಗೋದನ್ನು ಮಾತ್ರ ನಾನು ಹೇಳ್ತೀನಿ. ದೊಡ್ಡ ವ್ಯತ್ಯಾಸ ಇದೆ. ನಾನು ಹೇಳೋ ಥರ ಎಲ್ಲ ಆಗಿದ್ದಿದ್ರೆ ನಾನು ಈ ರೀಲ್ ಮಾಡಿ ಯಾಕೆ ಕೂತ್ಕೋತಿದ್ದೆ ನಿಮ್ಮ ಎದುರುಗೆ, ಅಲ್ವೇ? ನಾನು ಸರ್ವಶಕ್ತನಾಗಿ ಹೋಗ್ತಿದ್ದೆ ನಾನಲ್ವಾ? ನಾನು ಹೇಳಿದ್ದೆಲ್ಲ ಆಗೋಗುತ್ತೆ ಅಂದ್ರೆ ಹಿಡಿಯೋರು ಯಾರು? ನನ್ನ ಎಲ್ಲರಿಗೂ ಒಳ್ಳೇದೇ ಕೂತ್ ಕಡೆನೇ ಹೇಳ್ಬಿಡ್ತೀನಿ. ಯಾರು ಕೆಟ್ಟದಾಗಬೇಕು ಅಂತಲೂ ಬಯಸಲ್ಲ, ಅಥವಾ ಕೆಟ್ಟದಾಗಬೇಕು ಅಂತ ಅಂತಹ ಕೆಟ್ಟ ಬುದ್ಧಿ ಕೆಟ್ಟದಾಗೂ ಅಂತ ಅಂದುಬಿಡ್ತೀನಿ, ಏನೋ ಗೊತ್ತಿಲ್ಲ. ಆಗೋದನ್ನ ಹೇಳಬಹುದು. ಈಗ ಆಗೋದನ್ನ ಹೇಳಿದ್ರೆ ನಾನು ಹೇಳದೇ ಇದ್ರು ಆಗೋದು ಹಾಗೆ ಆಗುತ್ತಾನೆ. ಮತ್ತು ನನ್ನ ಹತ್ರ ಬಂದು ಮಿಕ್ಕ ಜ್ಯೋತಿಷಿಗಳ ಹತ್ರ ಯಾಕೆ ಕೇಳಬೇಕು? ನೀವು ಜಾತಕ ಪ್ರಶ್ನೆ ಇವೆಲ್ಲ ಏನಕ್ಕೆ ಮಾಡ್ಬೇಕಾಗುತ್ತೆ? ಯಾವ ಅರ್ಥವೂ ಇಲ್ಲ. ಅಂದರೆ ಈ ದುರ್ಯೋಗವನ್ನು ಸುಯೋಗವಾಗಿ ಬದಲಿಸುವಂತೆ ಏನನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ನಿಮ್ಗೆ 6 ತಿಂಗಳು ಬಿಟ್ಟು ರಾಜಯೋಗ ಹೆಂಗಿದ್ರು ಬರ್ತದೆ, ಹೇಳಿ ಉಪಯೋಗ ಏನು? ಕೆಟ್ಟದ್ದನ್ನಾಗೋದನ್ನು ತಪ್ಪಿಸೋದಕ್ಕೆ ಜ್ಯೋತಿಷ್ಯ ಅಂತ ಹೆಸರು. ನಂದೊಬ್ಬಂದೇ ವಾಕ್ಯ ಅಲ್ಲ, ಶಾಸ್ತ್ರದಲ್ಲಿ ಹೇಳಿರೋದು ಇದೆ. ಮಹಾನುಭಾವರು, ದೊಡ್ಡ 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 ಜ್ಞಾನಿಗಳು, ತಪಸ್ಸಂಪನ್ನರು ಇದನ್ನ ಹೇಳಿಬಿಟ್ಟಿದ್ದಾರೆ. ಅವಧೂತರು ಕೂಡ ಇದನ್ನ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಜ್ಯೋತಿಷ್ಯ ಅಂದ್ರೆ ಬರೀ ಯೋಗಗಳನ್ನು ಕೇಳ್ಕೊಂಡು ಅಯ್ಯೋ ಇಷ್ಟೇನಂತ ಹತಾಶ ಮನೋಭಾವದಿಂದ ಕೈ ಚೆಲ್ಲಿ ಕೂರ್ತಕ್ಕಂಥದ್ದಲ್ಲ. ಮೊದಲು ನಿಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು, ಆ ಪರಿವರ್ತನೆಗೆ ಬೇಕಾಗಿರ್ತಕ್ಕಂತಹ ಜ್ಞಾನ ವಿಜ್ಞಾನವನ್ನು ಸಂಪಾದನೆ ಮಾಡತಕ್ಕಂಥದ್ದು. ಅದಕ್ಕೆ ಮನಸ್ಸು ಇಷ್ಟು ಗ್ರಹಿಸುವುದಕ್ಕೆ ಅಸಾಧ್ಯವಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಹಲವಾರು ಪರಿಹಾರಗಳು ಆಗಿರಬಹುದು. ಆವಾಗ ಅಲ್ಲಿ ಪೂಜೆ ಪುನಸ್ಕಾರಗಳು, ದಾನ ಧರ್ಮ, ಉಪವಾಸ, ದೇವತಾ ಸ್ತೋತ್ರ ಪಠನೆ, ಕ್ಷೇತ್ರ ದರ್ಶನ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು ನಮಗೆ ಮಾನಸಿಕವಾದ ಆತ್ಮಸ್ಥೈರ್ಯವನ್ನು, ಆತ್ಮಬಲವನ್ನು ಕೊಟ್ಟು ನಮ್ಮ ಮನಸ್ಸು ದೃಢವಾಗಿ ಸಂಕಲ್ಪಬದ್ಧವಾಗಿರ್ತಕ್ಕಂಥದ್ದು ಮಾಡುತ್ತೆ. ಆವಾಗೇನಾಗುತ್ತೆ? ನಮ್ಮ ಜಾತಕದಲ್ಲಿ ಚಂದ್ರ ರವಿ ಸರಿ ಹೋದರು. ಚಂದ್ರ ರವಿ ಸರ್ವೇಗ್ರಹ ರವಿಚಂದ್ರ ವಶಗಾಹ ಅಂತ ನಾನು ಆಗಲೇ ಹೇಳಿದೆ. ಅವರು ಸರಿ ಹೋದರು ಅಂದರೆ ಮಿಕ್ಕಿದ 7 ಗ್ರಹಗಳು ತೆಪ್ಪಗೆ, ಅವರಿಬ್ಬರು ರಾಜಾರಾಣಿ. ಯಾರೋ ರವಿ ಮತ್ತು ಚಂದ್ರ. ರವಿ ರಾಜ, ಚಂದ್ರ ರಾಣಿ. ಕುಜ ಸೇನಾಧಿಪತಿ, ಬುಧ ರಾಜಕುಮಾರ, ಗುರು ಪ್ರಧಾನಮಂತ್ರಿ, ಶುಕ್ರ ಬರೀ ಮಂತ್ರಿ, ಶನಿ ಕೆಲ್ಸದವನು. ಇವರೆಲ್ಲ ರಾಜಾರಾಣಿ ಮಾತು ಕೇಳಬೇಕು ತಾನೆ. ನಿಮ್ಮ ಮನೆಯ ವಿಚಾರಕ್ಕೆ ತೆಗೆದುಕೊಂಡ್ರೆ ರವಿ ತಂದೆ, ಚಂದ್ರ ತಾಯಿ, ಕುಜ ನಿಮ್ಮ ಅಣ್ಣ ತಮ್ಮಂದರು, ಬುಧ ನಿಮ್ಮ ಮಾತು, ಗುರು ನಿಮ್ಮ ಜ್ಞಾನ, ಶುಕ್ರ ನೀವು ಅನುಭವಿಸುವ ಸುಖ, ಶನಿ ನೀವು ಅನುಭವಿಸುವ ದುಃಖ. ನಿಮ್ಮ ಮನೆಯಲ್ಲೇ ಎಲ್ಲ ನವಗ್ರಹಗಳು, ನಿಮ್ಮಲ್ಲೇ ಎಲ್ಲ ನವಗ್ರಹಗಳು ಇದೆ. ಎಲ್ಲೋ ಅಲ್ಲಿ ಅಂತರಿಕ್ಷದಲ್ಲಿ ಸುತ್ತಾ ಇರೋದು ಅಂತ ಅನ್ಕೋಬೇಡಿ. ಇದು ಬಹಳ ತಪ್ಪು, ಅವಿವೇಕದ ಪರಿಕಲ್ಪನೆ ಜನರಿಗೆ. ಅದು ಬಹಳ ತಪ್ಪು ಪರಿಕಲ್ಪನೆ. ದೊಡ್ಡ 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 ಪಂಡಿತರು ಅಂಥವರಿಗೆ ತಿಳಿದಿಲ್ಲ. ಹೇಳಿದೆ
ಜ್ಯೋತಿಷ್ಯದಲ್ಲೇ ಹೇಳಿದೆ, ಮೂಲಾಧಾರೆ ಧ್ರುವಾಣ ಸ್ಯಾತ್ ರವಿಚಿಂತ ಪಿತೃಚಿಂತ ರವಿಸ್ಥತ. ಅಂದರೆ ಯೋಗಿಕವಾಗಿಯೂ ಕೂಡ ನಾವು ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಇದು ದೊಡ್ಡ ಸೂತ್ರ, ಚಿಕ್ಕದೇ ಹೇಳಿಬಿಟ್ಟೆ. ಮೂಲಾಧಾರೆ ಧ್ರುವಾಣತ ಸ್ಯಾತ್ ಪಿತೃಚಿಂತ ರವಿಸ್ಥತ ಅಂತ ಹೇಳಿದೆ. ಅಂದರೆ ಮೂಲಾಧಾರದಲ್ಲಿ ದ್ರಗಾಣ ಕುಂಡಲಿಯನ್ನು, ಸೂರ್ಯನನ್ನು ಮತ್ತು ತಂದೆಯ ಚಿಂತನೆಯನ್ನು ಒಂದು ಜಾತಕದಿಂದ ಮಾಡುವು ಅಂತ. ಆ ಮೂಲಾಧಾರವನ್ನು ಸರಿ ಮಾಡೋದು ಹೇಗೆ ಅಂತ ಗೊತ್ತಿದ್ದರೆ ಜ್ಯೋತಿಷ್ಯ ಹೇಳುವವನಿಗೆ ನಿಮ್ಮ ತಂದೆ, ನಿಮ್ಮ ಸೂರ್ಯ, ನಿಮ್ಮ ಮೂಲಾಧಾರ, ನಿಮ್ಮ ಮೂಳೆ, ನಿಮ್ಮ ಕೂದಲು, ನಿಮ್ಮ ಉಗುರು ಇಷ್ಟು ರಿಪೇರಿ ಆಗೋಯ್ತು ನಿಮ್ಮಲ್ಲೇ, ನಿಮ್ಮ ದೇಹದಲ್ಲಿ, ಮತ್ತು ಆತ್ಮಸ್ಥೈರ್ಯ ಹೆಚ್ಚಿ ಹೋಯಿತು. ಆ ರೀತಿಯಾಗಿ ಜ್ಯೋತಿಷ್ಯದಲ್ಲಿರ್ತಕ್ಕಂತಹ ಕೆಟ್ಟ ಯೋಗಗಳನ್ನು ರಾಜಯೋಗವಾಗಿ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಇಬ್ಬರ ಕೈಯಲ್ಲಿದೆ. ಸರಿಯಾದ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥವರು ಮತ್ತು ಅವರು ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲನೆ ಮಾಡ್ತಕ್ಕಂತಹ ನೀವು. ಅದೇ ಯೋಗ. ಎರಡು ಸೇರಬೇಕಲ್ವೇ? ಅದೇ ಯೋಗ. ಯುಜ್ಜಿತಿ ಯೋಗ. ಎರಡು ವಸ್ತುಗಳ ಸಮ್ಮಿಳನ ಯಾವುದು? ಆ ಒಂದು ಜ್ಯೋತಿಷ್ಯದ ಜ್ಞಾನ ವಿಜ್ಞಾನ, ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂತಹ ನಿಮ್ಮ ಪ್ರಯತ್ನಶೀಲತೆ ಇವೆರಡು ಆಯಿತು ಅಂತಂದರೆ ಎಂತಹ ಜಾತಕದಲ್ಲಿ ಕೆಟ್ಟ ಯೋಗ ಇದ್ದಾಗ್ಯೂ ಕೂಡ, ದುರ್ಯೋಗ ಇದ್ದಾಗ್ಯೂ ಅದನ್ನು ಸುಯೋಗವಾಗಿ ಮಾರ್ಪಾಡು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಈ ಪ್ರಯತ್ನವನ್ನು ಮಾಡಿ ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳಿ. ಶುಭಮಸ್ತು.